BC ರೋಡಿನ ಬರ್ಬರ ಕೊಲೆ. ಇದೇ ಕ್ರೈಮ್ ಅಂದ್ರೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಉಮರ್ ಫಾರೂಕ್. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದಲ್ಲಿ ಗುರುವಾರ ಸಂಜೆ ಅಂದರೆ ಇವತ್ತು ಸಂಜೆ ಒಂದು ಘೋರ ದುರಂತ ನಡೆದಿದೆ. BC ರೋಡ್ನ KSRTC ಬಸ್ ನಿಲ್ದಾಣದಲ್ಲಿ ನೂರಾರು ಜನರ ಎದುರೇ ಒಬ್ಬ ಯುವತಿಯನ್ನ ತಲವಾರಿನಿಂದ ಕೊಚ್ಚಿ ಭೀಕರವಾಗಿ ಕೊಲೆ ಮಾಡಲಾಗಿದೆ. ಕೊಲೆಯಾದ ದುರ್ದೈವಿ ಯುವತಿಯನ್ನ ಕಕ್ಕೆಪದವು ಸಮೀಪದ ಕೊಡಂಗೆಯ ನಿವಾಸಿ ಬಾಳಪ್ಪಗೌಡ ಅವರ ಮಗಳು ಲಾವಣ್ಯ ಅಂತ ಗುರುತು ಮಾಡಲಾಗಿದೆ. ಈಕೆಗೆ ಸುಮಾರು 21ರಿಂದ 25 ವರ್ಷ ವಯಸ್ಸಾಗಿತ್ತು. ಲಾವಣ್ಯ ಕಲ್ಲಡ್ಕದ ಖಾಸಗಿ ಕ್ಲಿನಿಕ್ ಒಂದರಲ್ಲಿ ನರ್ಸ್ ಆಗಿ ಕೆಲಸ ಮಾಡ್ತಾ ಇದ್ರು. ಹಾಗಾದ್ರೆ ಈ ಭೀಕರ ಕೃತ್ಯ ಎಸಗಿದ ಆ ಪಾಪಿ ಯಾರು ಗೊತ್ತಾ? ಅವನ ಹೆಸರು ಚೇತನ್ ಅಂತ, ಬೆಳ್ತಂಗಡಿ ತಾಲೂಕಿನ ಓಡಿಲ್ನಾಳ ಗ್ರಾಮದ ನಿವಾಸಿ. ಈ ಚೇತನ್ ಮೃತ ಲಾವಣ್ಯಳ ದೂರದ ಸಂಬಂಧಿ ಕೂಡ ಆಗಿದ್ದ. ಲಾವಣ್ಯಳನ್ನ ಈತ ಒನ್ ಸೈಡೆಡ್ ಆಗಿ ಲವ್ ಮಾಡ್ತಾ ಇದ್ದ ಅಂತ ಪೊಲೀಸ್ ಮೂಲಗಳಿಂದ ಪ್ರಾಥಮಿಕ ತನಿಖೆಯಲ್ಲಿ ತಿಳಿದು ಬಂದಿದೆ. ಗುರುವಾರ ಸಂಜೆ ಏನಾಯ್ತಂದ್ರೆ, ಲಾವಣ್ಯ ತನ್ನ ಕೆಲಸ ಮುಗಿಸಿ ಮನೆಗೆ ಹೋಗೋದಿಕ್ಕೆ ಅಂತ BC ರೋಡ್ ಬಸ್ ನಿಲ್ದಾಣದಲ್ಲಿ ಕಕ್ಕೆ ಪದವಿಗೆ ಹೋಗುವ ಬಸ್ ಹತ್ತಿ ಸೀಟ್ನಲ್ಲಿ ಕೂತ್ಕೊಂಡಿದ್ರು. ಈ ಸಂದರ್ಭದಲ್ಲಿ ಲಾವಣ್ಯ ತಕ್ಷಣ ತನ್ನ ಸಂಬಂಧಿಕರೊಬ್ಬರಿಗೆ ಫೋನ್ ಮಾಡಿ ನನ್ನ ಪಕ್ಕದಲ್ಲಿ ಒಬ್ಬ ಯುವಕ ಬಂದು ಕೂತ್ಕೊಂಡಿದ್ದಾನೆ ಅಂತ ಹೇಳ್ತಾರೆ. ಅಷ್ಟರಲ್ಲೇ ಫೋನು ಕಟ್ ಆಗ್ಬಿಡುತ್ತೆ. ಅಷ್ಟರಲ್ಲಿ ಆರೋಪಿ ಚೇತನು ತನ್ನ ಬ್ಯಾಗ್ನಿಂದ ತಲವಾರನ್ನ ಹೊರಗೆ ತಗೊಂಡ್ಬರ್ತಾನೆ. ಇದನ್ನು ನೋಡಿ ಗಾಬರಿಯಾದ ಲಾವಣ್ಯ ಬಸ್ನಿಂದ ಕೆಳಗಿಳಿದು ಜೀವ ಉಳಿಸ್ಕೊಳ್ಳೋದಕ್ಕೆ ಓಡಿದ್ದಾರೆ. ಆದರೆ ಈ ಹಂತಕ ಚೇತನ್ನು ಆಕೆಯನ್ನು ಬೆನ್ನಟ್ಟಿ ಹೋಗಿ ನಡು ರಸ್ತೆಯಲ್ಲೇ ಸಾರ್ವಜನಿಕರ ಕಣ್ಣೆದುರೇ ಕುತ್ತಿಗೆಯ ಹಿಂಭಾಗಕ್ಕೆ ತಲವಾರಿನಿಂದ ಜೋರಾಗಿ ಕಡಿದಿದ್ದಾನೆ. ದಾಳಿಯಿಂದ ತೀವ್ರ ರಕ್ತದ ಮಡುವಿನಲ್ಲಿ ಬಿದ್ದ ಲಾವಣ್ಯಳನ್ನ ಅಲ್ಲಿದ್ದ ಸಾರ್ವಜನಿಕರು ತಕ್ಷಣ ಬಂಟ್ವಾಳದ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಿದ್ರು. ಆದರೆ ಚಿಕಿತ್ಸೆ ಫಲಕಾರಿಯಾಗಿದೆ. ಲಾವಣ್ಯ ಕೊನೆ ಉಸಿರೆಳೆದಿದ್ದಾರೆ ಅಂತ ವೈದ್ಯರು ಕನ್ಫರ್ಮ್ ಮಾಡಿದ್ದಾರೆ. ಇನ್ನೊಂದು ಕಡೆ ಹಲ್ಲೆ ನಡೆಸಿದ ಆರೋಪಿ ಚೇತನ್ ಕೃತ್ಯಕ್ಕೆ ಬಳಸಿದ ತಲವಾರನ್ನ ಅಲ್ಲೇ ಎಸೆದು ತಾನು ತಗೊಂಡ್ಬಂದಿದ್ದ I-10 ಕಾರ್ನಲ್ಲಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ. ಈ ಘಟನೆಯಿಂದ KSRTC ಬಸ್ ನಿಲ್ದಾಣದಲ್ಲಿ ಕೆಲ ಕಾಲ ಭಾರಿ ಆತಂಕದ ವಾತಾವರಣ ಸೃಷ್ಟಿಯಾಗಿತ್ತು. ಈ ವಿಷಯ ತಿಳಿತಾ ಇದ್ದಂಗೆ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಅರುಣ್ K ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇವರ ಜೊತೆಗೆ ASP ಯಶ್ ಕುಮಾರ್ ಶರ್ಮಾ, ಬಂಟ್ವಾಳ ನಗರ ಠಾಣೆ ಇನ್ಸ್ಪೆಕ್ಟರ್ ಅನಂತ್ ಪದ್ಮನಾಭ, PSI ಸಂದೀಪ್ ಶೆಟ್ಟಿ ಮತ್ತು ಟ್ರಾಫಿಕ್ PSI ಆದರ್ಶ್ ಸ್ಥಳಕ್ಕೆ ಧಾವಿಸಿ ತನಿಖೆಯನ್ನು ಕೈಗೊಂಡಿದ್ದಾರೆ. ಮಾಧ್ಯಮಗಳ ಜೊತೆ ಮಾತಾಡಿದ SP ಡಾಕ್ಟರ್ ಅರುಣ್ ಅವರು ಆರೋಪಿಯ ಪತ್ತೆಗಾಗಿ ಈಗಾಗಲೇ ವಿಶೇಷ ಪೊಲೀಸ್ ತಂಡಗಳನ್ನು ರಚಿಸಲಾಗಿದೆ. ಬಂಟ್ವಾಳ ನಗರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದ್ದು ಆರೋಪಿಗಾಗಿ ವ್ಯಾಪಕ ಶೋಧ ಕಾರ್ಯ ನಡೀತಾ ಇದೆ ಅಂತ ತಿಳಿಸಿದ್ದಾರೆ. ಒಟ್ನಲ್ಲಿ ಒನ್ ಸೈಡ್ ಲವ್ ಕ್ರೇಜ್ಗೆ ಮತ್ತೊಂದು ಬಡ ಜೀವ ಬಲಿಯಾಗಿದೆ. ಆರೋಪಿ ಚೇತನ್ ಪೊಲೀಸರ ಕೈಗೆ ಯಾವಾಗ ಸಿಗ್ತಾನೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಸೊ ಫ್ರೆಂಡ್ಸ್, ಇದು ಇವತ್ತಿನ ಇದೇ ಕ್ರೈಮ್ ಅಂದ್ರೆ ಕಾರ್ಯಕ್ರಮ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.